ಒಂದು ಚಿತ್ರಣವನ್ನು ತೋರಿಸೋಣ. ಏನು ಆ ಚಿತ್ರಣದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಿರಬಹುದು, ಅದರ ಸತ್ಯ ಎಷ್ಟರ ಮಟ್ಟಕ್ಕೆ ಸರಿ, ನಾವು ಯಾಕೆ ಅದನ್ನು ತಿಳ್ಕೊಳ್ಳುವಂಥ ಮಟ್ಟಕ್ಕೆ ಹೋಗಲಿಲ್ಲ ಅಂತಕ್ಕಂತಹ ವಿಚಾರವನ್ನ ಆ ಚಿತ್ರದ ಮುಖೇಣವಾಗಿ. ದಿಕ್ಕುಗಳದ್ದ ಅಥವಾ ಮನೆಯ ಚಿತ್ರಣ? ದಿಕ್ಕುಗಳು ಬರೇ ದಿಕ್ಕುಗಳಿದೆಯಲ್ಲ, ಅದು ನಂಬರ್ಗಳು ಹಾಕಿದೆ, 1 2 3 4 ನಂಬರ್ಗಳು ಹಾಕಿದೆ. ಆ ಚಿತ್ರವನ್ನ ತೋರಿಸಿದಾಗ 2 ಲೈನಲ್ಲಿ ಚಿತ್ರಗಳಿದೆ, ಅಂದ್ರೆ ನಂಬರ್ಗಳಿದೆ. ಅದನ್ನು ತೋರಿಸಿದಾಗ ಈಗ ಅರ್ಥ ಆಗತ್ತೆ ಅಂತ ಅನ್ಕೋಬಹುದು. ಅದರಲ್ಲಿ ನಾವು ತಿಳ್ಕೊಳ್ತಕ್ಕಂತಹ ಒಂದು ವಿಚಾರ, ಮನೆಯ ದಿಕ್ಕುಗಳನ್ನ ಯಾವ ರೀತಿಯಾಗಿ ಇಲ್ಲಿ ನೋಡಬಹುದು. 4 ದಿಕ್ಕಿದೆ. ಈ 4 ದಿಕ್ಕಲ್ಲಿ 5 ದಿಕ್ಕಿದೆ, 5 ಸಂಖ್ಯೆ ಹಾಕಿದೆ, 1 2 3 4 5. ಇದು 4 ದಿಕ್ಕಿನಲ್ಲಿದೆ ಈ ಸಂಖ್ಯೆ 1 2 3 4 5. ಕಾಣಿಸ್ತಾ ಇದೆಯಲ್ಲ? ಇದು ಪಂಚತತ್ವಗಳು, ಪಂಚಭೂತಗಳು ಅಂತ ನಾವೇನು ಅನ್ಕೋತೀವೋ, ಇದು 4 ದಿಕ್ಕಿಂದ ಪಾಸ್ ಆಗ್ತಾ ಇದೆ. ಯಾರು ಈ ತರ ಚಿತ್ರ ಮಾಡಿ 4 ದಿಕ್ಕಿನ ಸಮತಟ್ಟವಾಗಿ ಹಂಚ್ತಾ ಇದ್ದಾರೆ, ಇದು ಓಡಾಡ್ತಕ್ಕಂಥದ್ದು, ಮನೆಯ ಒಳಗಡೆ ಓಡಾಡ್ತಕ್ಕಂಥ ಅದೃಷ್ಟವನ್ನು ಕೊಡುವಂತಹ, ನಿರೀಕ್ಷೆಗೆ ಮೀರಿ ಜೀವನದಲ್ಲಿ ಬದುಕಬೇಕು ಅಂದ್ರೆ ಈ ರೀತಿಯಾದ 4 ದಿಕ್ಕನ್ನು ನಾವು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಪ್ರತಿ ಮನೆಯಲ್ಲಿ ಅಳವಡಿಸ್ಕೋಬೇಕು. ಇದು 5 ತತ್ವಗಳನ್ನ ತೋರಿಸ್ತಕ್ಕಂಥದ್ದು. ಹೌದಾ? ಇನ್ನು ಉಳಿಕೆ 7 ಇದೆ ನೋಡಮ್ಮ, ಅಲ್ಲಿ 7 ಹಾಕಿರ್ತಕ್ಕಂಥದ್ದು ಸಂಖ್ಯೆ ಇದೆ. ಇದು ಸಪ್ತಗ್ರಹಗಳು, ನವಗ್ರಹಗಳಲ್ಲ, ಮನೆ ಒಳಗಡೆ ಇರತಕ್ಕಂಥದ್ದು ಸಪ್ತಗ್ರಹಗಳು. ಈಗ ಗ್ರಹ ನಕ್ಷತ್ರ ಪ್ರತಿಯೊಂದು ಅದು 7, ಇದು 5 ಎಷ್ಟಾಯ್ತು? 12 ರಾಶಿ, 12 ಲಗ್ನ. ಈಗ ಮನೆ ಒಳಗಡೆ ಗ್ರಹಗತಿಗಳು ಪ್ರತಿಯೊಂದು ಇರಬೇಕಾ, ಪಂಚಾಂಗದಲ್ಲಿ ನೋಡ್ಬೇಕಾ ಅಂತ ಸ್ವಲ್ಪ ನಾವೇ ಡಿಸೈಡ್ ಮಾಡ್ಕೋಬೇಕು. ಅಂದ್ರೆ ಪಂಚಾಂಗದಲ್ಲಿ ನೋಡ್ತಕ್ಕಂಥ ತಪ್ಪು ಅಂತಲ್ಲ, ಮನೆಗೆ ಇರ್ತಕ್ಕಂಥ ಸಂಬಂಧ ಗ್ರಹಗಳನ್ನ ಯಾವ ರೀತಿ ತಗೋಬೇಕು ಅಂದ್ರೆ ನಮ್ಗೆ 2 ಕಣ್ಣಿದೆ, ಈಗ ಅರ್ಥ ಆಯ್ತಲ್ಲ. ಇಲ್ಲಿ 5 4 ದಿಕ್ಕುಗಳು ಕೂಡ ಅಷ್ಟು ಜಾಗವನ್ನ ನಾವು, ಅದರಲ್ಲಿ ಏನಾಗ್ಬೇಕು ನಮ್ಗೆ, ಮೇನ್ ಡೋರು, ಸೈಡ್ ವೆಂಟಿಲೇಟರ್, ಅಂದ್ರೆ 2 ಕಣ್ಣಿದೆ, ಮಧ್ಯದಲ್ಲಿ ಮೂಗಿದೆ, ಆ ರೀತಿಯಾಗಿ ಜಾಗವನ್ನ ಬಳಸ್ಕೋಬೇಕು. ಈಗ ಉತ್ತರ ದಿಕ್ಕಾಗ್ಲಿ, ದಕ್ಷಿಣ ದಿಕ್ಕಾಗ್ಲಿ, ಪಶ್ಚಿಮ ದಿಕ್ಕಾಗ್ಲಿ, ನೀವು ಯಾವ ದಿಕ್ಕಾದ್ರೂ ಬಾಗಿಲಿಟ್ಕೊಳ್ಳಿ, ಆ 5 ನಂಬರ್ ಏನಿದೆ ಅದರೊಳಗಡೆನೆ ಓಡಾಟ ಇರ್ಬೇಕು ಮನೆಯಲ್ಲಿ. ಪಂಚತತ್ವಗಳೇ ಓಡಾಟ ಇರಬೇಕು. ಯಾಕೆ ಅಂದ್ರೆ ಅಲ್ಲಿ ನಾವು ಗಾಳಿ, ಅಗ್ನಿ, ಬೆಂಕಿ ಏನು ಇಟ್ಕೊಳ್ತೀವಿ ಪಂಚಭೂತಗಳು ಅಂತ, ಅದು ಅಷ್ಟರಲ್ಲೇ ಲೈನಲ್ಲಿ ಇರುತ್ತೆ. ಇದ್ರ ಆಧಾರದಲ್ಲಿ ಇನ್ನೊಂದೇನಾದ್ರೂ ಚಿತ್ರದಲ್ಲಿ ಮನೆಯದ್ದು ತೋರಿಸ್ಬೋದು? ತೋರಿಸ್ತೀನಿ, ಸದ್ಯಕ್ಕೆ ಇದೊಂದು ಸಾಕು. ಇವಾಗ ಇನ್ನೊಂದು ಸ್ಟೆಪ್ ಹೇಳ್ಕೊಡ್ತೀನಿ ನಾನು. ಇದನ್ನ ಇವಾಗ ನಾವು ಮನೆಯಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಇದನ್ನ ಯಾವುದೇ ಕಾರಣಕ್ಕೂ ಪಾಲನೆ ಮಾಡ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಅತಿ ಮುಖ್ಯವಾದ ಒಂದು ಗಮನಿಸ್ಬೇಕಮ್ಮ, ಪ್ರತಿ 4 ಪೀಸ್ ಆಗಿದೆ ಅಲ್ಲಿ, ಗೆರೆ ಬಂದಿರೋದು, ಅದು ದಿಕ್ಕುಗಳನ್ನ ನಾವು ಭಾಗ ಮಾಡಿರೋದು. ಅದರಲ್ಲಿ 4 ದಿಕ್ಕಿದೆ ನೋಡಮ್ಮ, ಒಂದೊಂದ್ರಲ್ಲಿ 4 ಕಾಣಿಸ್ತಾ ಇದೆ, ಪಾಯಿಂಟ್ ಬರ್ತಾ ಇದೆಯಲ್ಲ. ಇದು ನಾವು ಈಶಾನ್ಯ, ಆಗ್ನೇಯ, ನೈಋತ್ಯ ಅಂತ ಏನ್ ತಗೊಳ್ತೀವೋ ಅದು ಕರೆಕ್ಟ್ ಆಗಿ ಸಮತಟ್ಟವಾಗಿ ಡಿವೈಡ್ ಆಗ್ಬೇಕು. ಅದ್ರೊಳಗೆ ನಾವೇನ್ ಮಾಡ್ತೀವಿ, ಬೆಡ್ರೂಮ್ 8 ಅಡಿ ತಗೊಳಪ್ಪ, ಇದನ್ನ 2 ಅಡಿ ಮಾಡ್ಬಿಡಪ್ಪ, ಡಿವೈಡ್ ಮಾಡ್ಬಿಡ್ತೀವಿ. ಅಂದ್ರೆ ಪ್ರತಿ ಭಾಗನು ಹಂಚ್ತಾ ಹೋಗ್ಬೇಕು, ಸಮತಟ್ಟವಾಗಿ ಹಂಚಿರ್ಬೇಕಲ್ಲಿ. ನೀವು ಅದಕ್ಕೆ ಪ್ರತಿ ಸತಿ ಲಂಬವಾಗಿದೆಯಾ, ಚಚ್ಚೌಕ ಇದೆಯಾ ಅಂತ ಕೇಳ್ತಿರಲ್ಲ, ಇದೇ ಕಾರಣಕ್ಕೆ. ಓಕೆ, ಗಾಟ್ ಇಟ್. ಇಷ್ಟು ಸಾಕು ಅಂತ ಅನ್ಕೋತೀನಿ. ಈ ಸತ್ಯವನ್ನ ಈಗ ನಾವು ಯಾರ ಹತ್ರ ಹೋಗಿ ಕೇಳೋದು ಅಂತಕ್ಕಂಥದ್ದು ಸಾಕಷ್ಟು ಜನಕ್ಕೆ ಪ್ರಶ್ನೆ ಆಗತ್ತೆ. ಎಷ್ಟು ಜನ ಇದನ್ನ ಫಾಲೋ ಅಪ್ ಮಾಡಕ್ ಸಾಧ್ಯ ಆಗತ್ತೆ ಅಂತ ಪ್ರಶ್ನೆ ಆಗತ್ತೆ. 3ನೇ ವಿಷಯ, ಇದಕ್ಕೆಲ್ಲ ಹೇಳಿ ಸಮರ್ಥನೆ ಮಾಡಿ ಮನೆ ಹೀಗೇ ಬರಬೇಕು ಅಂತ ಹೇಳುವಂತಹ ಮಟ್ಟಕ್ಕೆ ನಮಗ್ ಗೊತ್ತಿರಬೇಕು. ಕೇಳಿಸ್ಕೊಳ್ಳೋರು ಮಾಡೋರು ವಿಚಾರ ಬೇಡ, ನಮಗೆ ಅದರ ಅರ್ಹತೆ ಇದೆಯಾ, ಅವ್ರಿಗೆ ಕೂರಿಸಿ ಮಾತಾಡಬೇಕು. ಒಂದು ಮನೆ ಕಟ್ಟಬೇಕಾದ್ರೆ ಏನು ಕಟ್ಟೋದು, ಅಭಿವೃದ್ಧಿ ಆಗಕ್ಕೆ, ಹೌದಲ್ಲ? ಪ್ರತಿಯೊಬ್ರು ಕೇಳೋದು ಅದೇ, ಆದ್ರೆ ಹೇಳಕ್ ಬರಲ್ಲ ಅವ್ರಿಗಷ್ಟೇ. ಏನೋ ಒಂದು ಮನೆ ಕಟ್ಟಿಸಕ್ಕೆ ಒಂದು ಸಣ್ಣ ಪುಟ್ಟದ್ ಮಾಡ್ಕೊಟ್ಬಿಡಿ. ಸಣ್ಣ ಪುಟ್ಟದು ಅಂತ ಯಾಕಲ್ಲಿ ಕೆಳಗಡೆ ಹೇಳ್ತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಯೋಚನೆ ದೊಡ್ಡದಾಗಿರ್ಬೇಕು, ಗುರಿ ದೊಡ್ಡದಾಗಿರ್ಬೇಕು. ಮೊದಲೇ ಅವರೇ ಹೇಳ್ಬಿಡ್ತಾರೆ, ಎಂಥದೋ ಒಂದು ಮಗು ಆ ದೇವ್ರ ಹತ್ರ ಕೇಳಕ್ಕೂ ಗೊತ್ತಿಲ್ಲ, ಎಂಥದೋ ಒಂದು ಅಂತಾರೆ, ಅದು ಎಂಥದೋ ಒಂದು ಬರುತ್ತೆ. ಯಾವುದೋ ಒಂದು ಹೆಣ್ಣು ಗಂಡು ವಿಷಯದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ. ಸಿಕ್ತಾ ಒಳ್ಳೆ ಹುಡುಗಿ ಬೇಕು, ಇದೊಂದ್ರಲ್ಲಿ ಮಾತ್ರ ನಾವು ಅದು ಯಾಕಂದ್ರೆ ನಮ್ಮ ಕೈಗೆ ಸಿಗಲ್ಲ. ಯಾವ ಸಿಗ್ಬೇಕು ಅದೇ ಸಿಗೋದು. ನೀವು ಚೀಟಿ ಬರ್ಕೊಂಡು ಹೋದ್ರು ಇಷ್ಟೇ ಇರಬೇಕು, ಇಷ್ಟು ಕಲರ್ ಸಿಗಲ್ಲ. ಅದು ಪ್ರಪಂಚದಲ್ಲಿ ಯಾರು ಮದುವೆ ಆಗೇ ಇಲ್ಲ ಅದು, ಹೌದಲ್ಲ ಅಮ್ಮ? ನಮಗೆ ಯಾವ ಸಿಗತ್ತೆ, ಮನೆ ನಮ್ಮ ಕೈಗೆ ಸಿಗತ್ತೆ, ನಮ್ಮ ಕೈಲಿ ಇರುತ್ತೆ. ಮದುವೆ ನಮ್ಮ ಕೈಯಲ್ಲಿಲ್ಲ, ಹೌದಲ್ವಾ? ಮನೆ ಮಾತ್ರ ಅಮ್ಮ ಭಗವಂತ 3 ಆಪ್ಷನ್ ಕೊಟ್ಬಿಟ್ಟಿದ್ದಾನೆ. ಏನು? ಮಗು ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ,
ಮನೆ ಕಟ್ಟೋದು ನಮ್ಮ ಕೈಲಿರುತ್ತೆ, ಮದುವೆ ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ಅಮ್ಮ ಇಷ್ಟೂ ಕೊಟ್ಟು ದೇವ್ರ ಹತ್ರ ಹೋಗ್ಬಿಟ್ಟು ನಾವು ಕೇಳಿದ್ರೆ ಎಷ್ಟು ಮಟ್ಟಕ್ಕೆ ಸರಿ ಇದು? ನಮಗೆ ಆಪ್ಷನ್ ಕೊಟ್ಬಿಟ್ಟಿದ್ದಾನೆ, ನೀನು ಅದನ್ನು ತಿಳ್ಕೊಂಡು ಮಾಡ್ಕೋ ಅಂತ. ಹೌದು, ತಿಳ್ಕೊಳ್ಳದೆ ಆತಾತ್ರವಾಗಿ ನಾವೇನೋ ಅರ್ಜೆಂಟಾಗಿ ಮನೆ ಕಟ್ಟಬೇಕು ಅಂತ ಹೇಳಿ ಸಿಮೆಂಟ್ ಇಟ್ಗೆ ಹಾಕ್ಬಿಟ್ಟು ಮನೆ ಕಟ್ತಕ್ಕಂತಹ ಒಂದು ವಿಚಾರದಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಈಗ ವಿಚಾರಕ್ಕೆ ಬರೋಣ. ಆತ್ಮಹತ್ಯೆ ಆಗುವಂತಹ ಮನೆ ಅವ್ರು ತಾನೇ ಯಾಕೆ ಕಟ್ಟಬೇಕಿತ್ತು? ಅವ್ರಿಗೆ ಗೊತ್ತಾಗ್ಲಿಲ್ವ? ಹಾಗಾದ್ರೆ ಪ್ರಶ್ನೆ ಬರುತ್ತೆ. ಹಳಬರಿಗೆ ಹಿರಿಯರು ಅಂದಮೇಲೆ ಅಷ್ಟೋ ಇಷ್ಟೋ ಅನುಭವ ಇರತ್ತೆ, ಯಾಕೆ ಆ ರೀತಿ ತೊಂದರೆ ಕೊಡ್ತಕ್ಕಂಥ ಮನೇನ ಕಟ್ಟಕ್ಕೆ ಪ್ರಯತ್ನ ಮಾಡಿಕೊಂಡ್ರು? ಇಲ್ಲಿ ಒಂದು ತಪ್ಪಾಗ್ತಾ ಇದೆ, ಇವತ್ತೂ ತಪ್ಪಿದೆ, ಮುಂದಕ್ಕೂ ತಪ್ಪಿದೆ. ಎಚ್ಚರಿಕೆ ತಗೊಂಡು ತಿಳ್ಕೊಂಡವ್ರು ಬಚಾವಾಗ್ತಾರೆ. ಏನು? ಇವತ್ತು 6 ಇಂಚ್ ಗೋಡೆ ದಪ್ಪಕ್ಕೂ ಮನೆ ಕಟ್ತಾ ಇದ್ದಾರೆ, 8 ಇಂಚ್ಗೂ ಗೋಡೆ ಮನೆ ಕಟ್ತಾ ಇದ್ದಾರೆ, 9 ಇಂಚ್ಗೂ ಗೋಡೆ ಕಟ್ತಾ ಇದ್ದಾರೆ. ಅದ್ರ ಮೇಲೆ ಯಾರು ಕಟ್ತಾ ಇಲ್ಲ. ಇಲ್ಲಿ ನಾವು ಎಡವಿರೋದು. ಅಂದ್ರೆ 9 ಇಂಚೆ ಪಕ್ಕ ಶ್ರೇಷ್ಠವಾದ ಧರ್ಮಕತ್ರವಾದಂಥ ಗೋಡೆ, 8 ಇಂಚು ದಪ್ಪ ಅಲ್ಲ. ಯಾಕೆಂದ್ರೆ ಇಟಿಗೆ ರೆಡಿ ಮಾಡ್ಬಿಟ್ಟತ್ತಲ್ಲ ಇವರು, ಅದಕ್ಕೋಸ್ಕರ ನೋಡಿ ಹೆಂಗಿದೆ ಕತೆ. ಶರ್ಟು ಅವ್ನು ರೆಡಿ ಮಾಡವನೇ ಇವ್ನು ಹಾಕಬೇಕು, ಟೈಟ್ ಆದ್ರೂ ಹಾಕಬೇಕು, ಲೂಸ್ ಆದ್ರೂ ಹಾಕಬೇಕು, ಇವನ್ ದೇಹಕ್ಕೆ ತಕ್ಕಂತೆ ಬೇಡ, ಅರ್ಜೆಂಟ್ ಅಲ್ಲ. ಇದು ನಮ್ಮ ಕತೆ ಆಗ್ತಾ ಇರೋದು. 6 ಇಂಚ್ ಅಂತೂ ಬರೋ ಹಂಗಿಲ್ಲ, ನಂಬರು ಮನೆ ಮನೆಯಲ್ಲ ಹೊರಗಡೆ ಬರೋ ಹಾಗೆ ಇಲ್ಲ. 9 ಇಂಚೆ ಪಕ್ಕ. ಇದರಿಂದ ಇತ್ತು 1.5 ಅಡಿ, ಅಂದ್ರೆ 18 ಇಂಚು ಗೋಡೆ ಇರ್ತಿತ್ತು. ಅಮ್ಮ ಇಲ್ಲಿ ನಾವು ಫೇಲ್ ಆಗಿರೋದು. ಇದು ಪ್ರಾಚೀನತೆಯ ಒಂದು ಧರ್ಮದಲ್ಲಿ 1.5 ಅಡಿ ಗೋಡೆ ಹಾಕ್ತಕ್ಕಂತಹ ಒಂದು ಇತಿಹಾಸ. ಯಾಕೆ ಅಂದ್ರೆ ಮಣ್ಣಿನ ಗೋಡೆ ಹಾಕ್ತಾ ಇದ್ರು, ಇಟಿಗೆ ಇರಲಿಲ್ಲ. ಹೌದು, ಆವತ್ತಿಗೆ 100 ವರ್ಷ ಬಾಳಿ ಬದುಕ್ತಾ ಇದ್ರು. ಅಂದ್ರೆ ಆ ಮಣ್ಣು ಎಷ್ಟು ಆರೋಗ್ಯದಾಯಕವಾದ ಗೋಡೆ ಆಗಿತ್ತು. ಆ ಮಣ್ಣು ಅಂತಕ್ಕಂಥ ಜೊತೆಗೆ ಅದ್ರ ಮೇಲೆ ಬರ್ತಕ್ಕಂಥ ಲೇಪನ ಯಾವುದು? ಸುಣ್ಣ. ನೆಮ್ಮದಿಯ ತಾಣವಾಗಿರ್ತಕ್ಕಂಥ ಸುಣ್ಣ. ಈಗ ಸುಣ್ಣ ಇಲ್ಲ, ಬಣ್ಣ. ನಾವು ಬಣ್ಣ, ಅದು ಬಣ್ಣ, ನಾವು ಬಣ್ಣ. ರಾಸಾಯನಿಕವಾಗಿರ್ತಕ್ಕಂಥ ಬಣ್ಣದ ಮನೆಯಲ್ಲಿ ಬಣ್ಣದ ವಿದ್ಯುತ್ ಲೀಪಗಳನ್ನು ಹಾಕಿಕೊಂಡು ಬಣ್ಣದ ರೀತಿಯಲ್ಲಿ ಹುಚ್ಚುತನವಾಗಿ ಕುಣಿತಾ ಇದ್ದೀವಿ ನಾವು. ಅಮ್ಮ, ಉರಿಯೋ ಲೈಟಿಂದ ಹಿಡಿದು ಮನೆಗೆ ಹಾಕಿರೋ ಪೇಂಟಿಂದ ಹಿಡಿದು ನಮ್ಮ ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಕ್ಕಂಥ ಹುಚ್ಚು ಬುದ್ಧಿ ಬರ್ತಾ ಇದೆ ಅಂತ ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ಕಾಲದಲ್ಲಿ ಅವೆಲ್ಲ ಮಾಡೋಕ್ಕಾಗತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ, ಬಳಸೋರು ಬಳಸ್ಬೋದು. ಸಾಯಂಕಾಲ ಲೈಟ್ ಹಾಕದೇನೆ ದೀಪ ಉರಿಸಿ ಅವತ್ತು ನೈಟ್ ಮಲಗಿ ನೋಡಿ ಮನೆ ನಿದ್ದೆ ಎಷ್ಟು ಚೆನ್ನಾಗಿ ಬರುತ್ತೆ. ಇದೊಂದು ಪ್ರಯೋಗ ಮಾಡಬೇಕು. ಸಾಯಂಕಾಲ ಲೈಟ್ ಆನ್ ಮಾಡಲೇಬಾರ್ದು. ಕ್ಯಾಂಡಲ್ ಹಚ್ಕೊಳ್ಳಿ, ಅಂದ್ರೆ ಅದು ಆರೋಗ್ಯದಾಯಕ ಅಲ್ಲ, ಆದ್ರೂ ಕೊನೆ ಪಕ್ಷ ಏನು ಮಾಡೋಕ್ಕಾಗಲ್ಲ. ಈಗ ಎಲ್ಲಿ ಸಡನ್ನಾಗಿ ತಗೊಂಬ ಅಂತ ಹೇಳ್ತೀವಿ. ದೀಪದಲ್ಲಿ ಇರ್ತೀರಾ, ಯಾಕೆಂದ್ರೆ ದೀಪ ಉರಿಸ್ಬೋದು, ದೀಪಗಳು ಸಿಗುತ್ತೆ, ಎಣ್ಣೆ ಅಂತೂ ಸಿಕ್ಕತ್ತೆ. ದೀಪನೇ ಹಚ್ಚಬೇಕು ಸಂಜೆ. ಅವತ್ತು ರಾತ್ರಿ ಮಲಗು ನೋಡಿ ಎಷ್ಟು ಆನಂದಕರವಾಗಿ ಮನೆಯೇ ಒಂಥರ ತಣ್ಣಗಿರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.